ಸಣ್ಣ ಮಗು ಪದೇ ಪದೇ ರಚ್ಚಿ ಹಿಡಿದು ಅತ್ತರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ. ಕೆಲವು ನಿರ್ದಯ ವ್ಯಕ್ತಿಗಳಂತೂ ಕೋಪ ನಿಯಂತ್ರಿಸಲಾಗದೆ ಮಗುವಿಗೆ ಹೊಡೆಯುವುದೇ ಇದೆ. ಇಂತಹ ಸಂದರ್ಭಗಳಲ್ಲಿ ಕೋಪವನ್ನು ನಿಯಂತ್ರಿಸಲು ಮತ್ತು ಮಗುವಿನ ಮೇಲೆ ಕರುಣೆ ತೋರಲು ಪರ್ಯಾಪ್ತವಾದ ವಚನರತ್ನವೊಂದನ್ನು ವಿಶ್ವವಿಖ್ಯಾತ ವಿದ್ವಾಂಸರಾದ ಇಬ್ನು ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ಅವರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಒಂದು ಹದೀಸಿನಲ್ಲಿ ಹೀಗಿದೆ: ನಿಮ್ಮ ಮಗು ಪ್ರಾರಂಭಿಕ 1 ವರ್ಷದಲ್ಲಿ ಅತ್ತರೆ ಅದಕ್ಕಾಗಿ ನೀವು ಆ ಮಗುವಿಗೆ ಹೊಡೆಯದಿರಿ, ಯಾಕೆಂದರೆ ಆ ಮಗುವಿನ ಮೊದಲ 4 ತಿಂಗಳ ಅಳು ಲಾ ಇಲಾಹ ಇಲ್ಲಲ್ಲಾ ಎಂದು ಸಾಕ್ಷಿ ಹೇಳುವುದಾಗಿದೆ. ನಂತರದ 4 ತಿಂಗಳುಗಳ ಕಾಲ ಆ ಮಗು ಅಳುವುದು ನನ್ನ ಮೇಲೆ ಸಲಾತ್ ಹೇಳುವುದಾಗಿದೆ. ತದನಂತರ 4 ತಿಂಗಳುಗಳ ಕಾಲ ಅಳುವುದು ಮಾತಾಪಿತರಿಗಾಗಿ ಪ್ರಾರ್ಥಿಸುವುದಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ್ದಾರೆ. ವಿಶ್ವವಿಖ್ಯಾತ ವಿದ್ವಾಂಸರಾದ ಇಬ್ನು ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ಅವರು ಈ ಹದೀಸನ್ನು ತಮ್ಮ ಅದ್ದುರ್ರುಲ್ ಮನ್ಲೂದ್ ಫಿ ಸಲಾತಿ ವಸ್ಸಲಾಮಿ ಅಲಾ ಸಾಹಿಬಿಲ್ ಮಕಾಮಿಲ್ ಮಹಮೂದ್ ಎಂಬ ಗ್ರಂಥದ 82ನೇ ಪುಟದಲ್ಲಿ ಉಲ್ಲೇಖಿಸಿದ್ದಾರೆ.